ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಜುಕೇಷನ್ ಆಗಲಿ, ಬಿಸ್ನೆಸ್ ಆಗಲಿ, ಸರ್ಕಾರಿ ಉದ್ಯೋಗ ಆಗಲಿ ಎಲ್ಲದರಲ್ಲೂ ಕಾಂಪಿಟೇಷನ್ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಉನ್ನತ ಶಿಕ್ಷಣ ಪಡೆದವ್ರಿಗಿಂತ ಸ್ಕಿಲ್ ಕಲಿತವರೇ ಹಲವು ಫೀಲ್ಡ್ಗಳಲ್ಲಿ ಹೆಚ್ಚೆಚ್ಚು ದುಡಿತಾ ಇರೋದು. ಇನ್ನು ಕೆಲವರು ಮನೆಯ ಆರ್ಥಿಕ ದುಸ್ಥಿತಿಯಿಂದ ಉನ್ನತ ಶಿಕ್ಷಣಕ್ಕೆ ಹೋಗೋಕ್ಕೆ ಸಾಧ್ಯ ಆಗದೆ ಶಾರ್ಟ್ ಟೈಮ್ ಕೋರ್ಸ್ ಜಾಬ್ಗೆ ಹುಡುಕಾಡ್ತಿರ್ತಾರೆ. ಮತ್ತೊಂದಷ್ಟು ಜನ ದ್ವಿತೀಯ PUC ನಂತರ ಯಾವುದಾದ್ರೂ ಉತ್ತಮ ಜಾಬ್ಗೆ ಬೇಗ ಸೇರಿಕೊಳ್ಬೇಕು ಅಂದ್ಕೊಂಡು ಉನ್ನತ ಶಿಕ್ಷಣ ಬದಲು ಶಾರ್ಟ್ ಟೈಮ್ ಜಾಬ್ ಕೋರ್ಸ್ಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರಿಗಾಗಿ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ನೀವು PUC ಆದಮೇಲೆ 3 ತಿಂಗಳು 6 ತಿಂಗಳು ಅಥವಾ ಡಿಪ್ಲೊಮಾ ಕೋರ್ಸ್ಗಳನ್ನ ಮಾಡಿಕೊಂಡು ಬೇಗ ಜಾಬ್ ಸೇರಬಹುದು. ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅಂಗನವಾಡಿಲಿ 1000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಅಂತ. ಅದನ್ನು ಹೋಗಿ ಪ್ಲೇಲಿಸ್ಟ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತು ಗೃಹಜ್ಯೋತಿ ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಮೋಟಿವೇಶನಲ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. PUC ನಂತರ ನೀವು ವೆಬ್ ಡಿಸೈನಿಂಗ್ ಕೋರ್ಸ್ನ ಮಾಡ್ಬೋದು. ಇದು 3 ರಿಂದ 6 ತಿಂಗಳು ಶಾರ್ಟ್ ಟರ್ಮ್ ಕೋರ್ಸ್ ಇರುತ್ತೆ, ಅದನ್ನು ನೀವು ಮಾಡ್ಕೊಳ್ಬಹುದು. ಇದರಿಂದ 1,60,000ದಿಂದ 7,50,000 ವಾರ್ಷಿಕ ಸಂಭಾವನೆ ಪಡಿಬಹುದು ನೀವು. ಇದರಲ್ಲೂ ಹಲವು ವಿಧ ಇದೆ. ಇದುವೇ ಉತ್ತಮ ಸ್ಕಿಲ್ ಕೋರ್ಸ್ ಆಗಿದೆ. ಇದನ್ನು ನಿಮಗೆ ಆಸಕ್ತಿ ಇದ್ದರೆ ಇದನ್ನು ಮಾಡಬಹುದು. ಸೆಕೆಂಡ್ ಒನ್ನು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸು. ಇದೊಂದು ಅತ್ಯಂತ ಕಾಸ್ಟ್ ಎಫೆಕ್ಟಿವ್ ಕೋರ್ಸ್ ಆಗಿರುತ್ತೆ. ಇದು ಎಲ್ಲದಕ್ಕೂ ಯೂಸ್ಫುಲ್ ಆಗೋ ಸ್ಕಿಲ್ಸ್ ಕೋರ್ಸ್ ಆಗಿರುತ್ತೆ. ಇದು ತಿಂಗಳಿಗೆ 48,000ದಿಂದ 60,000ದವರೆಗೆ ನೀವು ಸ್ಯಾಲ್ರಿನ ತಗೊಳ್ಬಹುದು. ಆನ್ಲೈನ್ ಮೂಲಕನೂ ಈ ಕೋರ್ಸ್ನ ನೀವು ಪಡ್ಕೊಳ್ಬಹುದು. ನೆಕ್ಸ್ಟ್ ಒನ್ನು ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ. ಇದು ಪ್ರೋಗ್ರಾಮ್ನ ನಡೆಸ್ಕೊಡೋದು, ಅಂದರೆ ನಿರೂಪಣೆ ಮಾಡ್ತಾರಲ್ಲ, ಮುಂದಾಳತ್ವ ವಹಿಸ್ತಾರಲ್ಲ, ಆ ಥರ ಕೆಲಸಗಳು ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಲ್ಲಿ ನೀವು ಮಾಡಬಹುದು. ಇದನ್ನು ನೀವು ಡಿಗ್ರಿನಾರು ಮಾಡ್ಬೋದು, ಇಲ್ಲಾಂದರೆ ಶಾರ್ಟ್ ಟರ್ಮ್ ಡಿಪ್ಲೊಮೊ ಕೋರ್ಸನ್ನು ನೀವು ಮಾಡ್ಕೊಳ್ಬಹುದು. ಈ ಥರ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ತುಂಬ ಆಸಕ್ತಿ ಇದೆ, ನಿಮಗೆ ಸ್ಕಿಲ್ ಇದೆ ಅಂತ ಅನ್ನೋದಾದರೆ ನೀವು ಇದು ಕೆರಿಯರ್ನ ನೀವು ರೂಪಿಸ್ಕೊಳ್ಬಹುದು. ಹೆಚ್ಚೆಚ್ಚು ಅವಕಾಶಗಳು ಇದೆ, ಹೆಚ್ಚೆಚ್ಚು ಮತ್ತು ನೀವು ದುಡಿಬಹುದು. ನೆಕ್ಸ್ಟ್ ಒನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸು. ಇದನ್ನು ನೀವು ಡಿಪ್ಲೊಮೊ ಕೋರ್ಸು ಮಾಡಬಹುದು. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಹಡಗುಗಳಲ್ಲಿ, ಏರ್ಲೈನ್ ಸರ್ವಿಸಲ್ಲಿ, ಈ ಥರದಲ್ಲೆಲ್ಲ ಉದ್ಯೋಗ ನಿಮಗೆ ಸಿಗುತ್ತೆ. ಇದು ವಾರ್ಷಿಕ ಅಂದರೆ ವರ್ಷಕ್ಕೆ 3 ಲಕ್ಷದವರೆಗೂ ನೀವು ಸ್ಯಾಲ್ರಿನ ತಗೊಳ್ಬಹುದು. ನೆಕ್ಸ್ಟ್ ಒನ್ನು ಇಂಟೀರಿಯರ್ ಡಿಸೈನಿಂಗ್ ಕೋರ್ಸು. ಇದನ್ನು ನೀವು ಡಿಪ್ಲೊಮನಾದರೂ ಮಾಡಬಹುದು ಅಥವಾ ಡಿಗ್ರಿನಾದರೂ ಮಾಡಬಹುದು. ಇದು ತುಂಬ ಸ್ಕಿಲ್ ಬೇಸ್ಡ್ ಕೋರ್ಸ್ ಆಗಿರುತ್ತೆ. ಕ್ರಿಯೇಟಿವಿಟಿ, ಟೆಕ್ನಿಕಲ್ ನಾಲೆಡ್ಜ್ ಎರಡೂ ಅರಿವು ನಿಮಗೆ ಜಾಸ್ತಿ ಇತ್ತು ಅಂತ ಅಂದರೆ ನೀವು ಈ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದು ವರ್ಷಕ್ಕೆ 2 ಲಕ್ಷದಿಂದ 8 ಲಕ್ಷದವರೆಗೆ ನೀವು ಸಂಭಾವನೆ ಪಡಿಬಹುದು. ನೆಕ್ಸ್ಟ್ ಒನ್ನು ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಇವತ್ತಿನ ದಿನ ಪತ್ರಿಕೋದ್ಯಮ ಕ್ಷೇತ್ರ ವ್ಯಾಪ್ತಿ ಎಷ್ಟು ಆಯಾಮಗಳಲ್ಲಿ ಹರಡ್ಕೊಂಡಿದೆ ಅಂತ ನಿಮಗೆ ಗೊತ್ತು. ಬರವಣಿಗೆ ಕಲಿತವರು, ನಿರೂಪಣೆ ಕಲಿತವರು, ಸುದ್ದಿಯ ಮೌಲ್ಯ ಅರಿತವರು ತಮ್ಮದೇ ಆದ ವೇದಿಕೆಯನ್ನು ಆನ್ಲೈನ್ ಮೂಲಕ ಯಾವುದೇ ಬಂಡವಾಳ ಇಲ್ಲದೇ ಸೃಷ್ಟಿಸ್ಕೊಳ್ಬಹುದು. ಯೂಟ್ಯೂಬ್ ಚಾನಲ್ಲು, ನ್ಯೂಸ್ ಲಾಗು ಆ ಥರದ್ದೆಲ್ಲ ಮಾಡಬಹುದು. ಮೀಡಿಯಾ ಹೌಸ್ಗಳು ನೀಡೋ ಶಾರ್ಟ್ ಟರ್ಮ್ ಕೋರ್ಸ್ಗಳಿಂದ, ಶಿಕ್ಷಣ ಸಂಸ್ಥೆಗಳು ನೀಡೋ ಡಿಪ್ಲೊಮೊ ಪದವಿ, ಸ್ನಾತಕೋತ್ತರ ಪದವಿ ಎಲ್ಲ ಹಂತದಲ್ಲೂ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಕೋರ್ಸು ಲಭ್ಯ ಇರುತ್ತೆ. ಈ ಕೋರ್ಸಿಂದ ಬಹುಬೇಗ ಜಾಬ್ ಪಡೆಯೋದಷ್ಟೇ ಅಲ್ಲದೆ ಗೌರವಯುತ ಕೆರಿಯರನ್ನು ಈ ಕೋರ್ಸು ರೂಪಿಸ್ಕೊಡುತ್ತೆ. ನೆಕ್ಸ್ಟ್ ಒನ್ನು ಬಿಸ್ನೆಸ್ ಅನಾಲಿಟಿಕ್ಸ್ ಕೋರ್ಸು. ಯಾವುದೇ ಕ್ಷೇತ್ರದ ಬಿಸ್ನೆಸ್ ಅಭಿವೃದ್ಧಿ, ವಿಮರ್ಶೆ, ಲಾಭ ನಷ್ಟ, ಭವಿಷ್ಯದ ಲೆಕ್ಕಾಚಾರ ಇದಕ್ಕೆಲ್ಲ ಈ ಕೋರ್ಸ್ ಯೂಸ್ ಆಗುತ್ತೆ. ಈ ಕೋರ್ಸ್ಗೆ ವಾರ್ಷಿಕ ಸಂಭಾವನೆ 8 ಲಕ್ಷದವರೆಗೂ ನೀವು ಪಡಿಬಹುದು. ನೆಕ್ಸ್ಟ್ ಒನ್ನು ಸ್ಟಾಕ್ ಮಾರ್ಕೆಟ್ ಕೋರ್ಸು. ಇದು ಸಹ ಬಿಸ್ನೆಸ್ ಫೀಲ್ಡ್ಗೆ ಸಂಬಂಧಿಸಿದಂಥ ಕೋರ್ಸ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಬ್ರೋಕರ್ ಆಗಿ ಕೆಲಸ ಮಾಡೋರಿಗೆ ವಾರ್ಷಿಕ ಅಂದರೆ ವರ್ಷಕ್ಕೆ 7 ಲಕ್ಷದವರೆಗೂ ಸಂಭಾವನೆ ಸಿಗುತ್ತೆ. ಇನ್ನೊಂದಷ್ಟು ಶಾರ್ಟ್ ಟರ್ಮ್ ಕೋರ್ಸ್ಗಳಿದೆ, ಅದ್ರ ಬಗ್ಗೆನೂ ಹೇಳ್ತೀನಿ, ಅದನ್ನು ಆಸಕ್ತಿ ಇದೆ ನೀವು ಮಾಡಬಹುದು. ಬಜೆಟಿಂಗ್ ಕೋರ್ಸ್, ಫ್ಯಾಷನ್ ಡಿಸೈನಿಂಗ್, ನರ್ಸಿಂಗ್ ಕೇರ್ ಸರ್ಟಿಫಿಕೇಟ್, ಕ್ಲಿಯರ್ ಟ್ಯಾಕ್ಸ್, ಕೋಡಿಂಗ್ ಕೋರ್ಸ್, ಫೈನಾನ್ಷಿಯಲ್ ಪ್ಲ್ಯಾನರ್ ಕೋರ್ಸ್, ಮಷಿನ್ ಲರ್ನಿಂಗ್ ಕೋರ್ಸ್, ಅಕೌಂಟಿಂಗ್ ಕೋರ್ಸ್ ಮತ್ತು ಅಬ್ರಾಡ್ ಕೆರಿಯರ್ಗಳಿಗಾಗಿ ಫಾರಿನ್ ಲ್ಯಾಂಗ್ವೇಜ್ ಶಾರ್ಟ್ ಟರ್ಮ್ ಕೋರ್ಸ್ಗಳು.
ಸೆಕೆಂಡ್ ಇಯರ್ PUC ಮುಗಿಸಿ ನೀವು ಯಾವ್ದಾದ್ರು ಶಾರ್ಟ್ ಟರ್ಮ್ ಕೋರ್ಸ್ ಮಾಡೋ ಮುಖಾಂತರ ನಿಮ್ಮ ಕೆರಿಯರನ್ನು ರೂಪಿಸ್ಕೊಳ್ಬೇಕು ಅಂತ ಇದ್ದರೆ ಈ ಥರ ಕೋರ್ಸ್ಗಳನ್ನ ನೀವು ಮಾಡಬಹುದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ರೈತರಿಗೆ ಬಡ್ಡಿ ಇಲ್ಲದೆ ಗೌರ್ಮೆಂಟ್ ಸಾಲ ಕೊಡುತ್ತೆ, ಅದ್ರ ಬಗ್ಗೆನೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ. ಗ್ಯಾರಂಟಿ ಸ್ಕೀಮ್ಸ್ ಅಂತ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಸಾರಿ ಕುಚ್ಚು ವೀಡಿಯೋಸು, ಎಂಬ್ರಾಯ್ಡ್ರಿ ವೀಡಿಯೋಸು, ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ಈಸಿಯಾಗಿ ಸೂಜಿ ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚು ಮಾಡ್ಕೊಳ್ಳೋದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.